ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತುಂಬ ದಿನಗಳ ನಂತರ ನಾನು ನನ್ನ ಮನೆಯವರು ಹಾಗೆ ಮಕ್ಕಳ ಜೊತೆ ಹೊರಗಡೆ ಹೋಗಿದ್ದು. ಅದು ದಸರಾ ವಸ್ತು ಪ್ರದರ್ಶನಕ್ಕೆ. ದಸರಾ ಆಗಿ ತುಂಬ ದಿನಗಳೇ ಆಯಿತು. ಹೋಗಬೇಕು ಅಂತ ಹೋಗೋಕ್ಕೆ ಟೈಮ್ ಆಗಲಿಲ್ಲ. ಯಾಕೆಂದರೆ ಅದು ಇದು ಫಂಕ್ಷನ್ಗಳು, ಕೆಲಸ ಇದರ ನಡುವೆ. ಹಾಗಾಗಿ ಇನ್ನೇನು ಈ ಮಂತಲ್ಲಿ ದಸರಾ ವಸ್ತು ಪ್ರದರ್ಶನ ಕ್ಲೋಸ್ ಆಗುತ್ತೆ. ಹಾಗಾಗಿ ನನ್ನ ಮಗ ಕೂಡ ದೊಡ್ಡವನು, ಅಮ್ಮ ಹೋಗಿದ್ದು ಬಂದ್ಬಿಡೋಣ, ಇನ್ನೂ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದ. ಹಾಗಾಗಿ ರಾತ್ರಿ ನಾವು ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಎಲ್ಲ ಸರಿಗಿಂತನೂ ಈ ಸರಿ ಫ್ಲವರ್ಗಳ ಥರ ಸಿಂಗಲ್ ಫ್ಲವರ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಒಂದು 6:30 ಅಲ್ಲಿ ರೀಚ್ ಆದೋ. ನಾವು ಹೋದಾಗ ಲೈಟಿಂಗ್ಸ್ ಎಲ್ಲ ಆನ್ ಆಯಿತು. ತುಂಬ ಚೆನ್ನಾಗಿದೆ. ಜನ ಕೂಡ ಹಾಗೇ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಅಂತಲೇ ಹೇಳ್ಬೋದು. ಇನ್ನೇನು ದಸರಾಗಿ 2.5 ತಿಂಗಳಾದರೂ ಕೂಡ ಜನ ಅಂತೂ ಸಖತ್ ಜನನೇ ಇದ್ದಾರೆ. ಇಲ್ಲಿ ಫ್ಲವರ್ದು ಹಾರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಫೋಟೋಸ್ ತೆಗೆಸ್ಕೊಳ್ಳೋರಂತೂ ಮಸ್ತ್ ಜನ. ಇದು ಫ್ಲವರ್ದು ಇದೆಲ್ಲ ಪ್ಯಾಸ್ಲಿಕ್ ಹೂವುಗಳಲ್ಲಿ ಮಾಡಿದ್ದಾರೆ. ಅಂದರೆ ಚೆನ್ನಾಗಿದೆ ಫೋಟೋಗಳು ತೆಗೆಸ್ಕೊಳ್ಳೋದಕ್ಕಂತೂ. ಇನ್ನು ಸ್ಟಾಲ್ಗಳ ಹತ್ರ ಅಂತೂ ಹೋಗೋದಕ್ಕೆ ಆಗಲ್ಲ, ಅಷ್ಟು ಜನ ಸಖತ್ತು. ನಾವೇನಲ್ಲಿ ಜಾಸ್ತಿ ಹೊತ್ತು ಸ್ಟಾಲ್ಗಳಲ್ಲಿ ಎಲ್ಲೂ ನಾವು ನಿಂತ್ಕೊಳ್ಳಿಲ್ಲ, ಯಾಕೆಂದರೆ ತುಂಬ ರಶ್ ಇತ್ತು. ನನ್ನ ಚಿಕ್ಕ ಮಗನ ಕರ್ಕೊಂಡಂತೂ ಆ ಸ್ಟಾಲ್ಗಳ ಹತ್ರ ಹೋಗೋದಕ್ಕಾಗೋದೇ ಇಲ್ಲ. ಕಂಡದ್ದೆಲ್ಲ ಬೇಕು ಅಂತಾನೆ, ಎಲ್ಲನೂ ಕೊಡಿಸು ಅಂತ ಗಲಾಟೆ ಮಾಡ್ತಾನೆ ಅಂಥೇಳಿ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಹಾಗೆ ಇನ್ನು ಹೊಟ್ಟೆ ಕೂಡ ಹಸ್ತಿತ್ತು ನಮಗೆ. ನಾನು ಅಲ್ಲಿ ತುಂಬ ರಶ್ ಇದ್ರಿಂದ ಅದು ಊಟದ್ದೆಲ್ಲ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ಕೂಡ ಗಲಾಟೆ ಅಲ್ಲೆಲ್ಲ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಆಟ ಆಡೋದಂತೂ ಸಖತ್ ಎಂಜಾಯ್ ಮಾಡ್ದೋ. ಇದು ದೊಡ್ಡದು ತೊಟ್ಲು, ಇದರಲ್ಲಿ ನಾನು ಕೂತಿದ್ದೆ. ಇಲ್ಲಂತೂ ತುಂಬ ಎಂಜಾಯ್ ಮಾಡಿದೆ ನಾನಂತೂ. ಹಾಗೆ ಇನ್ನು ನನ್ನ ಚಿಕ್ಕ ಮಗ ಟ್ರೈನ್ಗಳು, ಅದು ಇದು ತೊಟ್ಲು. ದೊಡ್ಡ ಮಗ ಕೂಡ, ಅವನು ಕೂಡ ತುಂಬ ಆಟಗಳಾಡ್ದೋ. ಇಲ್ಲಾಂದರೂ ನಾವು ಆಟಗಳೇ ಒಂದು 7-8 ಆಟಗಳಾಡ್ದೋ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದೋ. ಹಾಗೆ ನಿಮ್ಮ ಮಕ್ಕಳು ಕೂಡ ಹೊರಗಡೆ ಏನಾದ್ರು ಹೋದರೆ ಇದೇ ರೀತಿ ಆಟ ಮಾಡ್ತಾರಾ ಅಥವಾ ಗಲಾಟೆ ಮಾಡ್ತಾರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮಕ್ಕಳು ಈ ಥರ ಅಂತ. ನನ್ನ ಚಿಕ್ಕ ಮಗ ಅಂತೂ ತುಂಬಾ ತುಂಟ. ಏನಾದರೂ ಮನೇಲಿದ್ದಾಗ ಅಮ್ಮ ನಾನೇನು ಕೇಳಲ್ಲ, ಅಮ್ಮ ನನಗೇನು ಬೇಡ ಅಂತ ಹೇಳ್ತಾನೆ ಹೊರಗಡೆ ಹೋಗಬೇಕು ಅಂದರೆ. ಆದರೆ ಹೊರಗಡೆ ಹೋದ ತಕ್ಷಣ ಶುರು ಮಾಡ್ತಾನೆ. ಏನಾದರೂ ಕೊಡಿಸಿಲ್ಲ ಅಂದ್ರಂತೂ ಮುಖ ಊದಿಸ್ಕೊಂಡು ಒಂದು ಕಡೆ ಕುತ್ಕೊಬಿಡೋದು, ಆ ಥರ ಮಾಡ್ತಾನೆ. ಇಲ್ಲ ನಿನ್ನ ಜೊತೆ ನಾನು ಬರಲ್ಲ ಅಂತ ಹೇಳಿ ಸುಮ್ಮನೆ ಸಿಕ್ಕಿದ ಕಡೆ ಹೊರ್ಟೋಗ್ಬಿಡ್ತಾನೆ, ಆ ಥರ ಮಾಡಿಬಿಡ್ತಾನೆ. ಇನ್ನು ಪಕ್ಕದ ಗೇಮ್ ನೋಡ್ಬೋದು ನೀವು. ಈ ಆಟ ಅಂತೂ ಭಯಂಕರವಾಗಿದೆ, ನೋಡೋದಕ್ಕೇ ಭಯ ಆಗುತ್ತೆ. ಕೂತ್ಕೊಳ್ಳೋರಂತೂ ಸ್ವಲ್ಪ ಎದೆ ಗಟ್ಟಿ ಮಾಡೇ ಕೂತ್ಕೋಬೇಕು, ಆ ಥರ ಇದೆ. ನನ್ನ ಮಗ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾನೆ. ಇನ್ನು ಇವನು ಅದೆಲ್ಲ ಆಟಗಳು ಬಂದಮೇಲೆ ಇನ್ನು ಇದೊಂದು ಲಾಸ್ಟಲ್ಲಿ ಕಾರಂದಿತ್ತು ರೌಂಡು. ಇದನ್ನು ನಂಗೆ ಆಟ ಆಡಿಸು ಅಂತ ಹೇಳ್ತಿದ್ದ. ಇದನ್ನು ಕೂಡ ಆಟ ಆಡಿಸ್ತು. ಇದು ಆಟದ್ದೆಲ್ಲ ಚೆನ್ನಾಗಿದೆ, ಅಂತ ಕಾಸ್ಟ್ಲಿ ಏನಂತ ಏನು ಅನಿಸಲ್ಲ. ₹100 ಅಷ್ಟೇ. ಚೆನ್ನಾಗಿದೆ, ಆಟ ಆಡ್ಬೋದು. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾನು ನನ್ನ ಮಕ್ಕಳಂತೂ ಈ ಸರಿ ಶಾಪಿಂಗಿಂತ ಜಾಸ್ತಿ ಆಟಗಳೇ ಜಾಸ್ತಿ ಆಯಿತು ಈ ಸರಿ. ಇಲ್ಲಾಂದರೂ ಇದೊಂದು ಅಂತ ಇಲ್ಲಾಂದರೂ ಒಂದು 10 ಆಟಗಳನ್ನೇ ಆಡಿದ್ದೀವಿ. ಏನು ಮಾಡೋದು, ಮಕ್ಕಳು ಖುಷಿನೇ ಮುಖ್ಯ ಅಲ್ವಾ. ಹೋಗಿದ್ದೆ ಅವ್ರಿಗೋಸ್ಕರ, ಎಂಜಾಯ್ ಮಾಡಲಿ, ಖುಷಿಯಾಗಿರಲಿ ಅಂತ. ಸೊ ಹಾಗಾಗಿ ಅದು ಅಲ್ಲದೆ ವರ್ಷಕ್ಕೊಂದು ಸರಿ ಹೋಗೋದು, ಇದಕ್ಕೆ ಎಂಜಾಯ್ ಮಾಡ್ಕೊಳ್ಳಿ ಅಂಥೇಳಿ ಕೇಳಿದ್ದೆಲ್ಲ ಆಟಗಳು ಆಡಿಸ್ದೋ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸು ಈ ಸರಿ. ಡಿಫ್ರೆಂಟಾಗಿದೆ. ತುಂಬ ಖುಷಿಯಾಯಿತು ನೋಡಿ. ಏನೋ ಒಂಥರ ಸ್ವಲ್ಪ ಮೈಂಡ್ ಫ್ರೀ ಆದಂಗೆ ಆಯಿತು ಹೊರಗಡೆ ಹೋಗಿದ್ದು ಬಂದಮೇಲೆ. ಕೆಲಸ ಅದು ಇದು ಒತ್ತಡಗಳ ನಡುವೆ ಹೋಗಿದ್ದು ಬನ್ನಿ. ಯಾರಾದರೂ ಇನ್ನೂ ಎಕ್ಸಿಬಿಷನ್ ಹೋಗಿಲ್ಲ ಅಂತಂದರೆ, ಮೈಸೂರಲ್ಲಿರೋರು ಆಲ್ಮೋಸ್ಟ್ ಹೋಗಿರ್ತಾರೆ ಅಂತ ಅನ್ಕೋತೀನಿ. ಹೋಗಿಲ್ಲ ಅಂದರೆ ಹೋಗಿದ್ದು ಬನ್ನಿ, ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಈ ಮಂತು ಲಾಸ್ಟ್ ಇದೆ. ಹೋಗಿದ್ದು ಬನ್ನಿ, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ,
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಅರಮನೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ. ತುಂಬ ಚೆನ್ನಾಗಿದೆ. ನಾವು ಒಳಗಡೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.